ಅದೃಶ್ಯ ಅಜಯ ಅಮರ ಯಾರು ಮುಟ್ಟೋದಿಕ್ ಸಾಧ್ಯವಿಲ್ಲ ಅಂತ ಅಮೆರಿಕ ಹೇಳ್ಕೊಂಡಿದ್ದಂತ F-35 ಯುದ್ಧ ವಿಮಾನಕ್ಕೆ ಇರಾನ್ ಸರಿಯಾದ ಏಟ್ ಕೊಟ್ಟಿದೆ. ವಿಶ್ವದ ಅತ್ಯಂತ ಕಠಿಣ ನಿರ್ಬಂಧಗಳನ್ನು ಎದುರಿಸ್ತಾ ಇರುವಂತಹ ದೇಶ ತನ್ನ ರಾಡಾರ್ ವ್ಯವಸ್ಥೆಯಿಂದ ವಿಶ್ವದ ಅತ್ಯಂತ ನಿಖರವಾದ ಯುದ್ಧ ವಿಮಾನವನ್ನ ಪತ್ತೆ ಹಚ್ಚೋದಿಕ್ಕೆ ಮತ್ತೆ ಹಾನಿಗೊಳಿಸೋದಿಕ್ಕೆ ಸಾಧ್ಯವಾಯಿತು ಅಂತ ಈಗ ಎಲ್ಲೆಡೆಗೂ ಆಶ್ಚರ್ಯ ವ್ಯಕ್ತಪಡಿಸಲಾಗ್ತಾ ಇದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯ ಪ್ರತಿಬಂಧಕಗಳನ್ನ ಹೊಂದಿದ್ರೂ ಇರಾನ್ ಖತರ್ನ ರಾಸ್ ಲಫಾನ್ ಸಂಸ್ಕರಣಾಗಾರವನ್ನ ಹೇಗೆ ನಾಶಪಡಿಸ್ತು ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಈ ಸಂಸ್ಕರಣಾಗಾರದ 17% ನಾಶ ಆಗಿದೆ ಅನ್ನೋದು ಸಣ್ಣ ಸಂಗತಿ ಅಲ್ಲ. ಇದು ಅದನ್ನ ದುರಸ್ತಿ ಮಾಡೋದಿಕ್ಕೆ 3 ರಿಂದ 5 ವರ್ಷಗಳೇ ಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಅದರಿಂದಾಗಿ ಖತರ್ ವಾರ್ಷಿಕವಾಗಿ $2,000 ಕೋಟಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಇನ್ನು ಈ ನಡುವೆ ತನ್ನ ಸೌತ್ ಪಾರ್ಸ್ ಅನಿಲ್ ಸಂಸ್ಕರಣಾಗಾರ ಎಂದಿನ ಹಾಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ತೋರಿಸುವಂತಹ ಫೋಟೋವನ್ನ ಇರಾನ್ ಬಿಡುಗಡೆ ಮಾಡಿದೆ. ಸೌತ್ ಪಾರ್ಸ್ ಅನಿಲ ಕ್ಷೇತ್ರದ ಮೇಲಿನ ದಾಳಿಗೆ ಇರಾನ್ ಎಷ್ಟು ಪಟ್ಟು ಬಿಡದೇನೆ ಪ್ರತಿಕಾರವನ್ನ ತೀರಿಸಿಕೊಂಡಿತು ಅಂತ ಅಂದ್ರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಇನ್ ಮುಂದೆ ತೈಲ ಮತ್ತೆ ಅನಿಲ ಕ್ಷೇತ್ರಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಘೋಷಣೆ ಮಾಡಬೇಕಾಯಿತು. About attacking the oil and gas fields. Yeah, I did. I told him don't do that, and he won't do that. We didn't discuss. You know, we do. We're independent. We get along great. It's coordinated, but on occasion he'll do something, and if I don't like it, and so we're not doing that. ಇರಾನ್ ಅನ್ನ ನಾಶಗೊಳಿಸಿದೀವಿ ಅಂತ ಹೇಳ್ಕೊಳ್ತಾ ಇದ್ದಂತಹ ಅಮೆರಿಕ ಮತ್ತೆ ಇಸ್ರೇಲ್ಗೆ ಇರಾನ್ ಈಗ ತಕ್ಕ ರೀತಿಯಲ್ಲೇ ಮನವರಿಕೆ ಮಾಡಿಕೊಟ್ಟಿದೆ. ಟ್ರಂಪ್ ಮತ್ತೆ ಅವರ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಇರಾನ್ನ ವಾಯು ಪ್ರದೇಶ ಶೀಘ್ರದಲ್ಲೇ ತಮ್ಮ ನಿಯಂತ್ರಣದಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಂತಹ ಸಮಯದಲ್ಲೇನೆ F-35 ವಿಮಾನ ಹಾನಿಗೊಳಗಾಗಿದೆ ಅನ್ನುವಂತಹ ಸುದ್ದಿ ಬಂದಿದೆ. ಯುದ್ಧದಲ್ಲಿ ಯಾವತ್ತೂ ಹಾನಿಗೊಳಗಾಗದ ಮತ್ತೆ ತನ್ನದೇ ಆದಂತಹ ವಾಯು ಪ್ರದೇಶದಲ್ಲಿದ್ದಂತಹ ಅಮೆರಿಕದ ವಿಮಾನವನ್ನ ಇರಾನ್ ಗುರಿಯಾಗಿಸ್ತು. ತೀವ್ರ ಹಾನಿಗೊಳಗಾದಂತಹ F-35 ವಿಮಾನ ಗಲ್ಫ್ ದೇಶವೊಂದರಲ್ಲಿನ ನೆಲೆಯಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಿದೆ ಅಂತ ವರದಿಯಾಗಿದೆ. ದಾಳಿಗೊಳಗಾದಂತಹ ಹೊತ್ನಲ್ಲಿ ವಿಮಾನ ಇರಾನಿನ ವಾಯು ಪ್ರದೇಶದ ಮೇಲೆ ಯುದ್ಧ ಕಾರ್ಯಾಚರಣೆಯಲ್ಲಿತ್ತು ಅಂತ ಹೇಳಲಾಗಿದೆ. ದಾಳಿಯ ನಂತರ ವಿಮಾನ ತನ್ನ ಯುದ್ಧ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿ ಮಧ್ಯಪ್ರಾಚ್ಯದ ನೆಲೆಯಲ್ಲೇ ಇಳಿಬೇಕಾಯಿತು. ಪೈಲಟ್ಗಳು ಸುರಕ್ಷಿತರಾಗಿದ್ದಾರೆ ಮತ್ತೆ ಲ್ಯಾಂಡಿಂಗ್ ಯಶಸ್ವಿಯಾಗಿದೆ ಅಂತ ವರದಿಯಾಗಿದೆ. ಶಸ್ತ್ರಾಸ್ತ್ರಗಳು ಮತ್ತೆ ಯುದ್ಧ ತಂತ್ರದ ಬಗ್ಗೆ ತಿಳಿದಿರೋರಲ್ಲಿ ಈ ಸುದ್ದಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. F-35 ವಿನ್ಯಾಸ ಮತ್ತೆ ಪರಿಕಲ್ಪನೆಯನ್ನ ಸಾಕಾರಗೊಳಿಸೋದಕ್ಕೇನೆ $40,000 ಕೋಟಿ ಖರ್ಚಾಗಿದೆ. ಒಂದು ಯುದ್ಧ ವಿಮಾನದ ಬೆಲೆ ಸರಿಸುಮಾರು 800 ರಿಂದ 900 ಕೋಟಿ ಅಂತ ಹೇಳಲಾಗತ್ತೆ. ಇದು 5ನೇ ತಲೆಮಾರಿನ ವಿಮಾನ. F-35 ಟ್ರಂಪ್ ಪದೇ ಪದೇ ಹೊಗಳಿದ್ದಾರೆ. ಇದು ಒಂದು ರಹಸ್ಯ ಯುದ್ಧ ವಿಮಾನವಾಗಿದ್ದು ರಾಡಾರ್ಗೆ ಗೋಚರವಾಗದ ರೀತಿಯಲ್ಲಿ ಇದರ ವಿನ್ಯಾಸ ಇದೆ. ಶತ್ರು ವಿಮಾನಗಳ ಹಾರು ಮೊದಲೇನೆ ಅವುಗಳ ಮೇಲೆ ಇದು ದಾಳಿ ಮಾಡಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಬಲ್ಲಂತ ವಿಮಾನ ಇದು ಅಂತ ಹೇಳಲಾಗಿದೆ. ಬ್ರಿಟನ್, ಆಸ್ಟ್ರೇಲಿಯಾ, ಕೆನಡಾ, ಇಟಲಿ, ಡೆನ್ಮಾರ್ಕ್, ನೆದರ್ಲ್ಯಾಂಡ್ಸ್ ಮತ್ತೆ ನಾರ್ವೆಗಳು ಈ ವಿಮಾನದ ಭಾಗಗಳನ್ನ ತಯಾರು ಮಾಡ್ತವೆ. ಇಂಥ F-35 ಇರಾನ್ ಹೊಡೆದಿದೆ ಅನ್ನೋದು ಇರಾನ್ ಸಾಧಿಸಿರುವಂತಹ ಮಿಲಿಟರಿ ಯಶಸ್ಸು ಎಂಥದ್ದು ಅನ್ನೋದನ್ನೇ ಹೇಳುತ್ತೆ. ಇರಾನ್ ಇದನ್ನ ಆಕಸ್ಮಿಕವಾಗಿ ಮಾಡಿದೆಯೋ ಅಥವಾ ಅದು ನಿಜವಾಗಿಯೂ F-35 ಗುರಿಯಾಗಿಸುವಂತ ಒಂದು ಸಾಮರ್ಥ್ಯವನ್ನ ಹೊಂದಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮೂಡಬಹುದು. ಆದ್ರೆ ಇದು US-ಗೆ ಆಘಾತದ ವಿಷಯ ಆಗಿದೆ. ಯಾಕಂತಂದ್ರೆ ಈ ಯುದ್ಧ ವಿಮಾನವನ್ನ ಅಜೇಯ ಅಂತಾನೆ ಭಾವಿಸಲಾಗಿತ್ತು. ಹಾಗಾದ್ರೆ ಈಗ ಅಮೆರಿಕ ತನ್ನದೇ ಮಿತ್ರ ದೇಶಗಳ ತಪ್ಪು ಗುರಿಯಿಂದಾಗಿ F-35 ಹಾನಿಗೊಳಗಾಗಿದೆ ಅಂತ ಹೇಳುತ್ತಾ? F-15 ಸರಣಿಯ 3 ವಿಮಾನಗಳು ಹಾನಿಗೊಳಗಾದಾಗ ಅಮೆರಿಕ ಇದೇ ರೀತಿ ಹೇಳಿತ್ತು. ಹಾಗೆ ವಿಮಾನಕ್ಕೆ ಆಕಾಶದಲ್ಲೇ ಇಂಧನವನ್ನ ತುಂಬಿಸುವಂತಹ 5 ವಿಮಾನಗಳು ಕೂಡ ಹಾನಿಗೊಳಗಾಗಿದ್ವು. ವಿಮಾನ ವಾಹಕ ನೌಕೆ USS ಗೆರಾಲ್ಡ್ ಆರ್ ಫೋರ್ಡ್ ನಲ್ಲಿ ಬೆಂಕಿ ಹೊತ್ಕೊಳ್ತು. ಅದನ್ನ ದುರಸ್ತಿಗಾಗಿ ಗ್ರೀಸ್ಗೆ ಕಳಿಸಲಾಗ್ತಾ ಇದೆ ಅನ್ನುವಂಥ ಒಂದು ಸುದ್ದಿ ಇದೆ. ವಿಶ್ವದ ಅತ್ಯಾಧುನಿಕ ಮತ್ತೆ ಶಕ್ತಿಶಾಲಿ ವಿಮಾನ ವಾಹಕ ನೌಕೆ ಅಂತ ಪರಿಗಣಿಸಲಾದ $1,300 ಕೋಟಿ ಹಡಗು ಇರಾನ್ನೊಂದಿಗಿನ ಹೋರಾಟದ ಸಂದರ್ಭದಲ್ಲಿ ವಿನಾಶ ಕಂಡಿದೆ. ಬ್ಲೂಮ್ಬರ್ಗ್ ವರದಿ ಮಾಡಿರೋ ಪ್ರಕಾರ 16 US ವಿಮಾನಗಳು ಹಾನಿಗೊಳಗಾಗಿವೆ. ಹಾನಿಗೊಳಗಾದಂತಹ ವಿಮಾನಗಳ ಫೋಟೋಗಳನ್ನ US ಬಿಡುಗಡೆ ಮಾಡ್ತಾ ಇಲ್ಲ. ಇರಾನ್ US ವಿಮಾನಗಳು ಮತ್ತೆ ವಿಮಾನ ವಾಹಕ ನೌಕೆಗಳನ್ನ ಗುರಿಯಾಗಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದೆ. ತನ್ನ ಪ್ರಭಾವಶಾಲಿ ವಿಮಾನ ವಾಹಕ ನೌಕೆಗಳ ಹೊರತಾಗಿನೂ ಅಮೆರಿಕ ಹಾರ್ಮುಜ್ ಜಲಸಂಧಿಯನ್ನ ಪ್ರವೇಶ ಮಾಡೋದಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಸುಟ್ಟ ಮುಖ ಹೊತ್ಕೊಂಡು ವಿಮಾನ ವಾಹಕ ನೌಕೆ ಗೆರಾಲ್ಡ್ ಫೋರ್ಡ್ಗೆ ಹಿಂದಿರುಗೋದು ಅಮೆರಿಕದ ಮಿಲಿಟರಿ ಹೆಮ್ಮೆ ಪಡುವಂತಹ ವಿಷಯ ಅಲ್ಲ. ತಜ್ಞರು ಕೂಡ ಇನ್ನು ಅಮೆರಿಕದ ಹೇಳಿಕೆಗಳನ್ನ ಕುರುಡಾಗಿ ನಂಬೋದಿಕ್ಕಂತೂ ಸಾಧ್ಯ ಇಲ್ಲ. ಇರಾನ್ ಬಳಿ ಇರೋದು ಹಳೆಯ ಶಸ್ತ್ರಾಸ್ತ್ರಗಳು ಅಂತ ಹೇಳ್ತಾ ಇರುವಂತಹ ಅಮೆರಿಕ ಅದೇ ಇರಾನ್ನಿಂದ ತಿಂತಾ ಇರುವಂತಹ ಏಟುಗಳು ಸಣ್ಣವಲ್ಲ. ಅಂದ್ರೆ ವಾಸ್ತವವಾಗಿ ಇರಾನ್ ಶಸ್ತ್ರಾಸ್ತ್ರಗಳು ಎಷ್ಟು ಅತ್ಯಾಧುನಿಕವಾಗಿವೆ ಅನ್ನೋದು ಈಗ ಎಲ್ರಿಗೂ ಸ್ಪಷ್ಟ ಆಗ್ತಾ ಇದೆ. US ಮತ್ತೆ ಇಸ್ರೇಲ್ ಕ್ಷಿಪಣಿ ವಿರೋಧ ರಾಡರ್ಗಳು ಇರಾನ್ ಕ್ಷಿಪಣಿ ಆಟದಲ್ಲಿ ಖಾಲಿಯಾಗಿ ಹೋಗ್ತಾ ಇವೆ.
ಇಸ್ರೇಲ್ ಮತ್ತೆ ಗಲ್ಫ್ ರಾಷ್ಟ್ರಗಳ ಪ್ರತಿಬಂಧಕಗಳ ದಾಸ್ತಾನುಗಳು ಖಾಲಿ ಆಗ್ತಾ ಇರೋದ್ರ ಬಗ್ಗೆ ಕೂಡ ವರದಿ ಇದೆ. ಪಾಶ್ಚಿಮಾತ್ಯ ತಜ್ಞರು ಈಗ ಇರಾನ್ನ ಶಸ್ತ್ರಾಸ್ತ್ರಗಳನ್ನ ಜಂಕ್ ಅಂತ ಭಾವಿಸೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಕ್ಷಿಪಣಿಗಳ ಹೆಸರುಗಳ ಹಾಗೇನೆ ಇರಾನ್ನ ಶಸ್ತ್ರಾಸ್ತ್ರ ವಿಜ್ಞಾನ ಕೂಡ ತಜ್ಞರನ್ನೇ ಬೆರಗುಗೊಳಿಸ್ತಾ ಇದೆ. ಇರಾನ್ನ ಕ್ಷಿಪಣಿಗಳ ಸ್ಥಳಗಳನ್ನ ಬಂಕರ್ಗಳಿಂದ ನಾಶಪಡಿಸಲಾಗಿದೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಶತ್ರುಗಳನ್ನ ಮೋಸಗೊಳಿಸೋದಿಕ್ಕೆ ಇರಾನ್ ನಕಲಿ ಬಂಕರ್ಗಳನ್ನೇ ನಿರ್ಮಾಣ ಮಾಡಿರಬಹುದು ಅಂತ ಈಗ ಹೇಳಲಾಗ್ತಾ ಇದೆ. ಈ ತಂತ್ರ ಬಳಸಿಕೊಂಡು ಇರಾನ್ ತನ್ನ ಕ್ಷಿಪಣಿ ಉಡಾವಣಾ ಸ್ಥಳಗಳನ್ನ ಬದಲಾಯಿಸ್ತಾನೆ ಇರುತ್ತೆ ಅಂತ ಇಸ್ರೇಲ್ನಿಂದ ಕೊಲ್ಲಿ ರಾಷ್ಟ್ರಗಳವರೆಗಿನ ಗುರಿಗಳ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ ಜಜೀರಾದಲ್ಲಿ ಪ್ರಕಟವಾದ ವಿಶ್ಲೇಷಣೆಯ ಪ್ರಕಾರ ಇಸ್ರೇಲ್ ಮೇಲಿನ ಇರಾನ್ ದಾಳಿ ಈ ಯುದ್ಧದ ಆರಂಭದಲ್ಲಿದ್ದಷ್ಟೇನೆ ತೀವ್ರವಾಗಿದೆ. ಈಗಲೂ ಕೂಡ ಇರಾನ್ ಅನ್ನ ನಾಶಪಡಿಸೋದಾಗಿ ಅಮೆರಿಕ ಮತ್ತೆ ಇಸ್ರೇಲ್ ಹೇಳ್ಕೊಳ್ತಾ ಇದ್ರೆ ಅದರ ನಂತರ ಕೂಡ ಇರಾನ್ ಕ್ಷಿಪಣಿಗಳನ್ನ ಉಡಾಯಿಸ್ತಾನೆ ಇದೆ. ಮತ್ತೆ ಈ ಹಿಂದೆಂದಿಗಿಂತನೂ ಹೆಚ್ಚು ಉಡಾಯಿಸ್ತಾ ಇದೆ. ಅಮೆರಿಕ ತನ್ನದೇ ಜನರಿಗೆ ಸುಳ್ಳು ಹೇಳ್ತಾ ಇದೆ ಅಂತ ಇರಾನ್ ಅಪಹಾಸ್ಯ ಮಾಡ್ತಾ ಇದೆ. ಈಗ ಮಾರ್ಚ್ 19 ರಾತ್ರಿ ಇರಾನ್ ತನ್ನ 65ನೇ ಸುತ್ತಿನ ದಾಳಿಯನ್ನು ಪೂರ್ಣಗೊಳಿಸಿತು. ಈ ದಾಳಿಯಲ್ಲಿ ಮೊದಲ ಬಾರಿಗೆ ನಜ್ರುಲ್ಲಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಬಳಸಿತು. ಇದಲ್ಲದೆ ಇನ್ನೂ ಹಲವು ಕ್ಷಿಪಣಿಗಳನ್ನ ಕೂಡ ಬಳಸಲಾಯಿತು. ಯುದ್ಧದ 3ನೇ ವಾರದಲ್ಲಿ 64 ಸುತ್ತಿನ ದಾಳಿಯ ನಂತರ ಕೂಡ ಇರಾನ್ ಇನ್ನೂ ಹೊಸ ಕ್ಷಿಪಣಿಗಳನ್ನ ಉಡಾಯಿಸೋದಿಕ್ ಸಮರ್ಥವಾಗಿದೆ. ಅದ್ರ 80% ಉಡಾವಣಾ ಕೇಂದ್ರಗಳ ನಾಶ ಆಗಿವೆ ಅಂತ ಹೇಳಲಾದ ನಂತರ ಕೂಡ ಇರಾನ್ನ ದಾಳಿಗಳು ಗಲ್ಫ್ನಿಂದ ಇಸ್ರೇಲ್ ವರೆಗೆ ಭಾರಿ ಒತ್ತಡ ಉಂಟು ಮಾಡಿವೆ. ಅಮೆರಿಕ ಒಂದೇ ವಾರದಲ್ಲಿ $1200 ಕೋಟಿ ನಷ್ಟ ಅನುಭವಿಸಿದೆ ಅನ್ನುವಂಥ ವರದಿಗಳಿವೆ. ಇರಾನ್ ಏಕಕಾಲದಲ್ಲೇ 100 ಕ್ಷಿಪಣಿಗಳನ್ನ ಉಡಾಯಿಸುತ್ತೆ. ಪ್ರತಿಬಂಧಕಗಳನ್ನ ತಪ್ಪಿಸಿ ಅವುಗಳಲ್ಲಿ ಕೆಲವು ಗುರಿ ಮುಟ್ಟುವಲ್ಲಿ ಯಶಸ್ವಿ ಆಗ್ತವೆ. ಇರಾನ್ US ಮತ್ತೆ ಅದರ ಮಿತ್ರ ರಾಷ್ಟ್ರಗಳಿಗೆ ಸೇರಿದಂತಹ ರಾಡರ್ ತಾಣಗಳ ಮೇಲೆ 10 ಬಾರಿ ದಾಳಿ ಮಾಡಿರೋದಾಗ ವರದಿ ಇದೆ. ಇತ್ತೀಚಿನ ದಾಳಿಯಲ್ಲಿ ಇರಾನ್ ಇಸ್ರೇಲ್ನ ಹೈಫಾ ಸಂಸ್ಕರಣಾಗಾರ ಮತ್ತೆ ದಕ್ಷಿಣದಲ್ಲಿರುವಂತಹ ಅಶ್ದೋದ್ ಸಂಸ್ಕರಣಾಗಾರದ ಮೇಲೆ ದಾಳಿ ಮಾಡಿದೆ. ಗಮನಾರ್ಹ ಹಾನಿ ಆಗದೆ ಇದ್ರೂ ಹೈಫಾ ಇಸ್ರೇಲ್ಗೆ ಬಹಳ ಮುಖ್ಯವಾದಂಥ ಬಂದ್ರು. ನೇತನ್ಯಾಹುಗಂತೂ ನಾನು ಇನ್ನೂ ಜೀವಂತವಾಗಿದ್ದೀನಿ ಅಂತ ಸ್ಪಷ್ಟನೆಯನ್ನ ಕೊಡ್ತಾನೆ ಇರಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಇವತ್ತು. ಇರಾನ್ನ ಸೌತ್ ಪಾರ್ಸ್ ಮೇಲಿನ ಇಸ್ರೇಲ್ ದಾಳಿಯ ಬಗ್ಗೆ ಟ್ರಂಪ್ಗೆ ಅಸಮಾಧಾನ ಇದೆ ಅಂತ ನೇತನ್ಯಾಹು ಹೇಳಿದ್ದಾರೆ. ಅವರಿಗೆ ಮಾಹಿತಿ ಇಲ್ಲದೇನೆ ಸೌತ್ ಪಾರ್ಸ್ ಅನಿಲ ಕ್ಷೇತ್ರದ ಮೇಲೆ ದಾಳಿ ಆಗಿತ್ತು. ಮುಂದೆ ಅನಿಲ ಕ್ಷೇತ್ರದ ಮೇಲೆ ದಾಳಿ ನಡೆಸೋದನ್ನ ಅಧ್ಯಕ್ಷ ಟ್ರಂಪ್ ನಿಷೇಧ ಮಾಡಿದ್ದಾರೆ ಅಂತ ನೇತನ್ಯಾಹು ಹೇಳಿದ್ದಾರೆ. ಅವರು ಇಸ್ರೇಲ್ ಅನ್ನ ಅಮೆರಿಕದ ಮಾದರಿ ಮಿತ್ರ ಅಂತ ಕರೆದುಕೊಳ್ತಾರೆ. ಮತ್ತೆ ಅಮೆರಿಕಕ್ಕೆ ತಿಳಿಸದೇನೆ ಅನಿಲ ಕ್ಷೇತ್ರಗಳ ಮೇಲೆ ದಾಳಿ ಮಾಡ್ತಾರೆ. ಕೆಲವೊಮ್ಮೆ ಅಮೆರಿಕ ಯುದ್ಧ ಬೇಗನೆ ಮುಗಿಯುತ್ತೆ ಅಂತ ಹೇಳ್ತಾ ಇದೆ. ಟ್ರಂಪ್ ಅವರ ಯುದ್ಧ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಯುದ್ಧ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದಕ್ಕೆ ಯಾವುದೇ ಸಮಯದ ಚೌಕಟ್ಟು ಇಲ್ಲ ಅಂತ ಹೇಳಿದ್ದಾರೆ. ಇರಾನಿನ ಜನರ ಸ್ವಾತಂತ್ರ್ಯದ ಬಗ್ಗೆ ಮಾತಾಡೋರು ಇರಾನ್ ಮೇಲೆ ಬಾಂಬ್ಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಇರಾನ್ನ ನಾಯಕತ್ವ ಹಾಗೇನೆ ಉಳಿದಿದೆ. ಅದರ ದಾಳಿಯ ತಂತ್ರವನ್ನ ನೋಡ್ತಾ ಇದ್ರೆ ನಾಯಕತ್ವದ ಕೊರತೆ ಇದೆ ಅಂತ ಅನ್ಸೋದೇ ಇಲ್ಲ. ಇರಾನ್ ಯಾವುದೇ ಒಬ್ಬ ನಾಯಕನ ಮೇಲೆ ಅವಲಂಬಿತ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ನಾವೀಗ ಪ್ರತಿಕ್ರಿಯೆ ನೀಡ್ತಾ ಇರೋದು ನಮ್ಮ ಶಕ್ತಿಯ ಒಂದು ಸಣ್ಣ ಭಾಗ ಮಾತ್ರ ಅಂತಾನೆ ಇರಾನ್ನ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ನಾವು ಇಲ್ಲಿಯವರೆಗೆ ಬಹಳ ತಾಳ್ಮೆಯಿಂದ ಇದ್ದೀವಿ. ಈಗ ನಮ್ಮ ಮೂಲ ಸೌಕರ್ಯಗಳ ಮೇಲೆ ಮತ್ತೆ ಏನಾದರೂ ದಾಳಿ ಆದ್ರೆ ನಮ್ಮನ್ನ ತಡೆಯೋದಿಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಮುಂಬರುವ ಹಲವು ತಿಂಗಳವರೆಗೆ ಪ್ರಪಂಚದಾದ್ಯಂತದ ಜನಸಾಮಾನ್ಯರು ಈ ಒಂದು ಯುದ್ಧಕ್ಕಾಗಿ ಬೆಲೆ ತೆರಬೇಕಾಗತ್ತೆ. ಮಾರ್ಚ್ 20ರಂದು ಕುವೈತ್ನ ಮಿನಲ್ ಅಹಮದಿ ತೈಲ ಸಂಸ್ಕರಣಾಗಾರದ ಮೇಲೆ ಡ್ರೋನ್ ದಾಳಿ ಆಗಿರುವಂತಹ ಸುದ್ದಿ ಇದೆ. ಸಂಸ್ಕರಣಾಗಾರದ ಕೆಲ ಭಾಗಗಳನ್ನು ಮುಚ್ಚಲಾಗಿದೆ. ಮತ್ತೆ ಈ ನಡುವೆ ಸೌದಿ ಅರೇಬಿಯಾದ ಅರಾಮ್ಕೋ ಸ್ಥಾವರದ ಮೇಲೆ ಇಸ್ರೇಲ್ ದಾಳಿ ನಡೆಸಿ ತನ್ನ ತಲೆ ಕಟ್ಟುವಂತಹ ಒಂದು ಪ್ರಯತ್ನ ನಡೆಸಿದೆ ಅನ್ನುವಂಥ ಒಂದು ಆರೋಪವನ್ನ ಇರಾನ್ ಮಾಡಿದೆ. ಇದು ಗಲ್ಫ್ ದೇಶಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದೇ ಹೊತ್ತಿನಲ್ಲಿ ಜಪಾನ್ ಮತ್ತೆ ಯುರೋಪಿಯನ್ ದೇಶಗಳು ಹಾರ್ಮುಜ್ ಜಲಸಂಧಿಯನ್ನ ದಾಟೋದಿಕ್ಕೆ ಹಡಗುಗಳಿಗೆ ಸಹಾಯ ಮಾಡುತ್ತೆ ಅನ್ನುವಂಥ ಒಂದು ಸುದ್ದಿ ಬಂದ ಬಳಿಕ ಹೊಸ ಭರವಸೆ ಮೂಡಿದೆ. ಇದಾದ ಬಳಿಕ ತೈಲ ಬೆಲೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಥಿರತೆ ಕಂಡಿದೆ. ಕೆನಡಾ, ಜಪಾನ್ ಮತ್ತೆ ಯುರೋಪಿಯನ್ ದೇಶಗಳು ಹಾರ್ಮುಜ್ ಕುರಿತು ಜಂಟಿ ಹೇಳಿಕೆಯನ್ನ ನೀಡಿ ಇರಾನ್ ದಾಳಿಯನ್ನು ಖಂಡಿಸಿವೆ. ಈ ದೇಶಗಳು ಹಾರ್ಮುಜ್ ಅನ್ನು ಸುರಕ್ಷಿತಗೊಳಿಸೋದಕ್ಕೆ ಸೂಕ್ತ ಸಹಾಯ ನೀಡೋದಕ್ಕೆ ತಮ್ಮ ಸಿದ್ಧತೆಯ ಬಗ್ಗೆ ತಿಳಿಸಿವೆ. ಆದ್ರೂ ಹೇಳಿಕೆಯಲ್ಲಿ ಅಮೆರಿಕ ಇಸ್ರೇಲ್ನ ಅವು ಉಲ್ಲೇಖ ಮಾಡಿಲ್ಲ. ಯುದ್ಧ ನೌಕೆಗಳನ್ನ ಕಳಿಸೋದ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿಲ್ಲ. ರಾಜತಾಂತ್ರಿಕ ಸಹಕಾರದ ಬಗ್ಗೆ ಅವು ಸುಳಿವನ್ನ ನೀಡಿವೆ. ಇದೆಲ್ಲದರ ನಡುವೆ ಇರಾನಿನ ತೈಲದ ಮೇಲಿನ ನಿರ್ಬಂಧಗಳನ್ನ ತೆಗೆದು ಹಾಕಬಹುದು ಅಂತ ಅಮೆರಿಕದ ಹೇಳಿಕೆಗೆ ಈಗ ಜಗತ್ತು ಹೆಚ್ಚು ಗೊಂದಲಗೊಂಡಿದೆ. ತಾನು ನಾಶ ಮಾಡೋದಕ್ಕೆ ಬಯಸುವಂತ ಇರಾನ್ ಮೇಲಿನ ನಿರ್ಬಂಧಗಳನ್ನ ಕೂಡ ತೆಗೆದು ಹಾಕೋದಕ್ಕೆ ಈಗ ಅಮೆರಿಕ ಮುಂದಾಗಿದೆ. ಇದು ಈಗಾಗಲೇ ರಷ್ಯಾದ ತೈಲದ ಮೇಲಿನ ನಿರ್ಬಂಧಗಳನ್ನ ತೆಗೆದು ಹಾಕಿದೆ. ಈಗ ಇರಾನ್ ವಿಷಯದಲ್ಲಿ ಈ ಮಾತನ್ನ ಹೇಳಲಾಗಿದೆ. ಹಾಗಾದ್ರೆ US ಯಾಕೆ ಅಂಥ ದಯೆಯನ್ನ ತೋರ್ತಾ ಇದೆ? ಯಾರಿಗಾಗಿ ತೋರಿಸ್ತಾ ಇದೆ? ಇಲ್ಲಿ ಇರಾನಿನ ನಿರ್ಬಂಧಗಳನ್ನ ತೆಗೆದು ಹಾಕೋದಕ್ಕೆ ಕೇಳಿಲ್ಲ. ಈ ಯುದ್ಧದ ಹತಾಶೆಯ ಪ್ರಮಾಣವನ್ನ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ. ಭಾರತದಲ್ಲಿ ಸಿಲಿಂಡರ್ಗಳು ಅಥವಾ ತೈಲದ ಕೊರತೆ ಇಲ್ಲ ಅಂತ ಸರ್ಕಾರ ಹೇಳ್ಕೊಳ್ತಾ ಇದೆ. ಆದರೆ ಅನಿಲದ ಕೊರತೆಯಿಂದಾಗಿ 700 ಸೆರಾಮಿಕ್ ಕಾರ್ಖಾನೆಗಳಲ್ಲಿ 400 ಕಾರ್ಖಾನೆಗಳು ಏಪ್ರಿಲ್ ಮಧ್ಯದವರೆಗೆ ಕೆಲಸ ಮಾಡೋದಿಲ್ಲ ಅಂತ ವರದಿಗಳು ಹೇಳ್ತಾ ಇವೆ. ಸುಮಾರು 4 ಲಕ್ಷ ಕಾರ್ಮಿಕರು
ಕೆಲಸವನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮ್ಮದೇ ರಾಜಕೀಯದಲ್ಲಿ ಮುಳುಗ್ದವರಿಗೆ, ಸತ್ಯವನ್ನ ಮರೆಮಾಚವರಿಗೆ ಈ ಲಕ್ಷಾಂತರ ಕಾರ್ಮಿಕರ ಬದುಕಿನ ಬಗ್ಗೆ ಕಳವಳ ಇದ್ದಾಗಿಲ್ಲ. ಜಗತ್ತೇ ತನಗೆ ಮಣಿಬೇಕು ಅಂತ ಬಯಸುವಂಥ ಟ್ರಂಪ್, ವಿರೋಧಿಯನ್ನ ಮುಗಿಸೋದಿಕ್ಕೆ ನಿಂತಂಥ ನೇತನ್ಯಾಹು ಇಂಥವರೆಲ್ಲರೂ ತಮ್ಮ ಹಾಳು ಪ್ರತಿಷ್ಠೆ, ದುರಹಂಕಾರ ಮತ್ತೆ ಅನೈತಿಕತೆಯ ಪರಿಣಾಮವಾಗಿ ಇಡೀ ಜಗತ್ತೇ ಸಂಕಷ್ಟ ಪಡೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯ ಇಲ್ಲ. ವೀಕ್ಷಕರೇ, ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.